ಗೈಸ್, ಇವತ್ತು ಮಡನಹಳ್ಳಿ ಗ್ರಾಮಕ್ಕೆ ಅನು ಅಕ್ಕ ಅವ್ರು ಬಂದಿದ್ದರು. ಇವರು ಕೂಡ ನನ್ನ ಸಹೋದರರು. ಬೆಂಬಲಿಸೋಣ ಅಂತ ಬಂದಿದ್ದಾರೆ. ಕಿರಣ್ ಅವರು, ಬಸವರಾಜ್. ನಾನು ಕನ್ನಡಿಗ, ಕನ್ನಡದ ಕಾವಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮಪ್ಪ ಏನಿವತ್ತು ಅನು ಅಕ್ಕ ಅವ್ರು ಬಂದಿದ್ದಾರೆ. ಹಂಗೆ ಅನು ಅಕ್ಕ ಅವ್ರು ಮೀಟಪ್ ಮಾಡೋಣ ಬನ್ನಿ. ಹಾಗೆ ಫುಲ್ ವಿಡಿಯೋ ನೋಡಿ, ಮಸ್ತಾಗಿದೆ. ಫೈನಲಿ ಹಾಗೆ ಬಂದೆ, ಇಲ್ಲಿ ಅನು ಅಕ್ಕ ಅವ್ರು ಕೂಡ ಬಂದರು. ಹಾಗೆ ನಮ್ಮ ಬ್ರೋ ಕೂಡ ಅನು ಅಕ್ಕ ಅವ್ರ ಜೊತೆ ಮಾತಾಡ್ತಾಯಿದ್ರು. ಹಾಗೆ ನಾವು ಒಂದು ವಿಡಿಯೋ ಮಾಡ್ಕೊಂಡು, ಹಾಗೆ ಅನು ಅಕ್ಕ ಅವ್ರು ಕೂಡ ನೀಟಾಗಿ ಸಖತ್ತಾಗಿ ಮಾತಾಡ್ಸಿದ್ರು. ಹಾಗೆ ನಾವು ಅವರು ಬರ್ತಿರಲ್ಲ, ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು, ನಮ್ಮ ಬ್ರೋ ಬಂದರು, ಅವರು ಪೇಂಟರು. ಹಾಗೆ ಅವರು ಅನು ಅಕ್ಕ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಪೇಂಟ್ ಮಾಡೋಕ್ಕೆ. ಹಾಗೆ ಅವರು ನಮ್ಮ ಕರ್ನಾಟಕದ ಯೆಲ್ಲೋ ಮತ್ತು ರೆಡ್ಡು ಪೇಂಟಿಂಗ್ ಮಾಡ್ತಾಯಿದ್ರು. ಅದಕ್ಕೆ ಬಾರ್ಡ್ರ್ ಕಟಿಂಗ್ ಮಾಡಬೇಕಲ್ಲ, ಮಾಡ್ತಾಯಿದ್ದಾರೆ. ಅದಕ್ಕೆ ಅವರ ಬ್ರದರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಹಾಗೆ ನಾವು ಹಂಗೆ ಇರಲಿ ಅನ್ಕೊಂಡು ನೋಡ್ಕೊಂಡು ವಿಡಿಯೋ ಮಾಡ್ತಾ ನಿಂತಿದ್ದು ನಾವು. ಹಾಗೆ ಫೈನಲ್ಲಿ ಅವರು ನೀಟಾಗೆಲ್ಲ ಪೇಂಟ್ ಮಾಡಿದ್ರು. ಅವರು ಪೇಂಟಿಂಗ್ ವರ್ಕ್ ತುಂಬ ಕಷ್ಟ ಇದೆ. ಒಂಚೂರು ಹೆಚ್ಚು ಕಮ್ಮಿ ಯಾರು ನೀಟಾಗಿ ಬರಲ್ಲ. ಅದಕ್ಕೆ ಅವರು ತಲಾರವಾಗಿ ಮಾಡ್ತಾಯಿದ್ದಾರೆ. ಕಟಿಂಗ್ ಅವ್ರಿಗೂ ಡ್ರಿಂಕ್ ಕೊಟ್ಟಿದ್ದಾರೆ. ಕಟಿಂಗ್ ನಮ್ಮಲ್ಲಿ ಒಂದು 3 ಜನ ತಗೋತೀವಿ. ಇನ್ನೊಂದು 2 ಜನ ಬಂದಿಲ್ಲ. ಆಲ್ ಪೇಂಟಿಂಗ್ ಚೆನ್ನಾಗಿ ಮಾಡ್ತಾರೆ. ಹಾಗೆ ಫೈನಲ್ ಅಲ್ಲೆಲ್ಲ ಪೇಂಟ್ ಮಾಡಿ ಮುಗಿದ್ಮೇಲೆ ಲಾಸ್ಟ್ ಒಂದಿತ್ತು ಕಂಬ, ಅದಕ್ಕೂ ನಮ್ಮ ಬ್ರೋ ಪೇಂಟ್ ಮಾಡ್ತಾಯಿದ್ರು. ಹಾಗೆ ಅವ್ರನ್ನೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡು ಅವ್ರನ್ನೂ ಒಳ್ಳೆ ನೀಟಾಗಿ ಮಾಡ್ತಾಯಿದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು. ಹಾಗೆ ಅವ್ರ ಫ್ರೆಂಡ್ಸು ಕೂಡ ಬಂದಿದ್ರು, ಅವರು ತುಂಬ ಹೆಲ್ಪ್ ಮಾಡಿದ್ರು. ಹಾಗೆ ಅಲ್ಲಿ ಸುಮಾರು ಸೀಟ್ ಫ್ರೆಂಡ್ಸಿಗೆಲ್ಲ ಮಾತಾಡ್ಸಿರಿ. ಅಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು. ಫೈನಲಿ ನಮ್ಮ ಬ್ರೋ ಕೂಡ ಯೆಲ್ಲೋ ಮತ್ತು ರೆಡ್ಡು ನಮ್ಮ ಕರ್ನಾಟಕದ ಸಿಂಬಲ್ಗೆ ಬಾರ್ಡ್ರ್ ಹಾಕ್ತಾಯಿದ್ರು. ಹಾಗೆ ಫೈನಲಿ ಅದು ಕೂಡ ನೀಟಾಗಿ ಪೇಂಟೆಲ್ಲ ಮಾಡಿ ಬಾರ್ಡ್ರ್ ಕಟ್ತಾಯಿದ್ರು. ಹಾಗೆ ಅನು ಅಕ್ಕ ಅವರು ಕೂಡ ಬಂದರು, ನಾವು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು. ಹಾಗೆ ನಮ್ಮ ಬ್ರೋ ಪೇಂಟ್ ಮಾಡ್ತಿಲ್ಲ ನೋಡ್ತಾ ವಿಡಿಯೋ ಮಾಡ್ತಾ ನಿಂತಿದ್ದೆ. ಹಾಗೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ ಹೇಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯಲ್ಲಿ ಒಂದು ಒಳ್ಳೆ ಮಾತಿದೆ, ಶ್ರೀಕೃಷ್ಣ ಹೇಳುವಂಥದ್ದು, ಕರ್ಮನ್ನೇ ವಾಧಿಕಾರಸ್ಥೆ ಮಾ ಫಲೇಸು ಕದಾಚನ ಮಾ ಕರ್ಮಫಲ ಹೇಗುತ್ತೆ ಮಾತೆ ಸಂಗಸ್ವ ಕರ್ಮ. ಅಂದರೆ ಯಾವುದೇ ರೀತಿ ಫಲಾಪೇಕ್ಷೆಯಲ್ಲೇ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಇವರು ಕೂಡ ನನ್ನ ಸಹೋದರರು. ನಮ್ಮ ಕೆಲಸಗಳನ್ನು ನೋಡ್ಬಿಟ್ಟು ಬೆಂಬಲಿಸೋಣ ಅಂತ ಬಂದಿದ್ದಾರೆ. ಕಿರಣ್ ಅವರು, ಬಸವರಾಜ್ ಅವರು ಮತ್ತೆ ಸಂತೋಷ್ ಅವರು ಬೆಳಗಿಂದ ಬಂದ್ಬಿಟ್ಟು ನಮ್ಮ ಜೊತೆ ಕೆಲಸ ಕಾರ್ಯಗಳಿಗೆಲ್ಲ ಜೋಡಿ ಆಗ್ತಿದ್ರು. ಇವ್ರಿಗೆ ಒಳ್ಳೇದಾಗಿ ಧನ್ಯವಾದ. ತಮ್ಮ ಹೌದು, ನಮ್ಮ ಬಸವ ಗೊತ್ತಾ ನಿಮ್ಗೆ? ಖುಷಿ ಆಗುತ್ತೆ. ಏನಂದ್ರೆ ನನ್ಗಿಂತ ನನ್ನ ತಂಡನ ಯಾರು ಗೌರವಿಸ್ತಾರೆ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗಿಂತ ಕೆಲಸ ನನ್ನ ತಂಡದಲ್ಲಿರೋ ಸಹೋದರರು ತುಂಬಾ ಕಿರಣ್, ಬಸವರಾಜ್. ಹಾ, ಓಕೆ. ಇವರು ಕೂಡ ನನ್ನ ಸಹೋದರರೇ. ಇವರು ಕಿರಣ್ ಅವರು, ಇವರು ಬಸವರಾಜ್ ಅವರು, ಇವರು ಸಂತೋಷ್ ಅವರು. ಇವರು ಕೂಡ ನನ್ನ ಸಹೋದರರು. ನಮ್ಮ ಕೆಲಸಗಳನ್ನು ನೋಡ್ಬಿಟ್ಟು ಬೆಂಬಲಿಸೋಣ ಅಂತ ಬಂದಿದ್ದಾರೆ. ಕಿರಣ್ ಅವರು, ಬಸವರಾಜ್ ಅವರು ಮತ್ತೆ ಸಂತೋಷ್ ಅವರು ಬೆಳಗಿಂದ ಬಂದ್ಬಿಟ್ಟು ನಮ್ಮ ಜೊತೆ ಕೆಲಸ ಕಾರ್ಯಗಳಿಗೆಲ್ಲ ಜೋಡಿ ಆಗ್ತಿದ್ದಾರೆ. ಇವ್ರಿಗೆ ಒಳ್ಳೇದಾಗ್ಲಿ. ಹಾಗೆ ಫೈನಲಿ ವರ್ಕೆಲ್ಲ ಮುಗಿದ್ಮೇಲೆ ನಮ್ಮ ಬ್ರೋ ಅವರು ಮಾತಾಡ್ತಿದ್ರು.
ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಅನೋಕವರು ಕೂಡ ಸದಸ್ಯನ ಹೇಳ್ತಿದ್ರು ಈ ಥರ ಮಾಡಿ ಮುಂದೆ ಜೀವನದಲ್ಲಿ ಒಳ್ಳೆ ಹೆಲ್ಪ್ ಎಲ್ಲ ಮಾಡಿ ಅಂತ. ಹಾಗೆ ಇವರು ಮಲ್ಲಿಬ್ರು ಅಂತ ಅವ್ರ ಕಡೆಯವರು ಅನುವಾಕವ್ರ ಕಡೆಯವರು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹಾಗೆ ಫೈನಲಿ ತುಂಬ ಖುಷಿಯಾದ ವಿಷಯ ಇವತ್ತು ಅನುವಾಕವ್ರು ಸಿಕ್ಕಿರಲ್ಲ ಅಂತ. ಹಾಗೆ ಫೈನಲ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅವ್ರಿಗೂ ಕೂಡ ಬಾಯ್ ಬಾಯ್ ಆಗ್ಬಿಟ್ಟು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ನಮ್ಮ ನಡೆ ಮನೆ ಕಡೆ ಅನ್ಕೊಂಡು ಹೋಗೋಣ ಅನ್ಕೊಂಡು. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ವೀಡಿಯೋ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಿಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕನ್ನಡ ಶಾಲೆಯನ್ನು ಉಳಿಸಿ, ಕನ್ನಡ ಶಾಲೆಯನ್ನು ಬೆಳೆಸಿ. ಗೌರ್ಮೆಂಟ್ ಶಾಲೆ ಬೇಕು ಅಂತ ಕಲ್ತೀರಾ, ಗೌರ್ಮೆಂಟ್ ಕೆಲಸ ಬೇಕು ಅಂತ ಕಲ್ತೀರಾ, ಗೌರ್ಮೆಂಟ್ ಶಾಲೆಗೆ ಮಾತ್ರ ಮಕ್ಕಳನ್ನ ಯಾರೂ ಸೇರ್ಸೋದಿಲ್ಲ. ಯಾಕೆ